ಅಕಿರಾಯಿಂದ ಅನೀಶ್ ಅವರ ಎಲ್ಲ ಸಿನಿಮಾಗಳನ್ನು ನಾನು ಥಿಯೇಟ್ರಲ್ಲಿ ನೋಡ್ತಿದ್ದೆ. ಇವನ್ ರಾಮಾರ್ಜುನ, ವಾಸುದನ್ ಪಕ್ಕ ಕಮರ್ಷಿಯಲ್ಲು, ಅವ್ರದ್ದು ಕೊನೆ ಒಂದು ಬೆಂಕಿ ಅನ್ನೋ ಸಿನಿಮಾ ಬಂತು. ಅದು ಯಾಕೋ ನನಗೆ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಒಂದು ಫೀಲ್ನ ಬರೆಸಲಿಲ್ಲ. ಬಟ್ ಈ ಸಿನಿಮಾದ ಮೇಲೆ ಅವರಿಟ್ಟಿರೋ ಕಾನ್ಫಿಡೆನ್ಸ್ ನೋಡಿ ನಾನು ಥಿಯೇಟ್ರಿಗೆ ಹೋದೆ, ನಂಬಿಕೆ ಉಳಿಸ್ಕೊಂಡ್ರು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಆರಾಮ್ ಅರವಿಂದ ಸ್ವಾಮಿ, ಡೈರೆಕ್ಟೆಡ್ ಬೈ ಅಭಿಷೇಕ್ ಶೆಟ್ಟಿ, ಸ್ಟಾರಿಂಗ್ ಅನೀಶ್ ತೇಜೇಶ್ವರ್, ಮಿಲನಾ ನಾಗರಾಜ್ ಆ್ಯಂಡ್ ಹೃತಿಕಾ ಶ್ರೀನಿವಾಸ್ ಇನ್ ಲೀಡ್ ರೋಲ್. ಈ ಹೊಸಬ್ರು ಸಿನಿಮಾ ಒಂದೇ ಸಲ ಬಂದಾಗ ಹೆಂಗೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ನೋಡುವ ಅಂತ ಅಂದ್ಕೊಂಡ್ರು ಕೂಡ ಶೋಸ್ಗಳು ಕರೆಕ್ಟಾಗಿ ಸಿಗಲ್ಲ, ಅಲ್ಲೊಂದು ಇಲ್ಲೊಂದು ಅಂತ ಇರುತ್ತೆ. ಸೊ ಇದರಿಂದ ಲೇಟಾಗಿ ಸಿನಿಮಾ ನೋಡಿದ್ದಾಯಿತು. 80% ಸ್ಕ್ರೀನ್ ಫುಲ್ ಆಗಿತ್ತು. ಕಂಪ್ಲೀಟ್ ಫ್ಯಾಮಿಲಿ ಕ್ರೌಡ್. ಸಿನಿಮಾ ತಂಡದ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಬಂದಿರಲಿಲ್ಲ. ಪ್ರಾಪರ್ ಸಿನಿಮಾ ನೋಡೋಕ್ಕೆ ಬರೋ ಆಡಿಯನ್ಸ್ ಅವರು. ಖುಷಿ ಆಯಿತು. ಅನೀಶ್ ಅವ್ರನ್ನ ರೆಕಗ್ನೈಸ್ ಮಾಡಿ ಒಂದಿಷ್ಟು ಜನ ಥಿಯೇಟ್ರಿಗೆ ಬರ್ತಿರೋದನ್ನು ನೋಡಿ. ಬನ್ನಿ ಈಗ ರಿವ್ಯೂ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಆರಾಮಾಗಿ ಇಲ್ಲದೆ ಇರೋ ಅರವಿಂದ ಸ್ವಾಮಿನ ನೋಡಿ ಎಲ್ಲರೂ ಆರಾಮಾಗಿದ್ದಾನೆ ಅಂತ ಅಂದ್ಕೊಂಡಿರ್ತಾರೆ. ಆ್ಯಂಡ್ ಅವನು ಕೂಡ ಅದೇ ಥರ ಕಾಣಿಸ್ಕೋತಾ ಇರ್ತಾನೆ. ಅವನಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಮದುವೆ ವಿಚಾರ ಮಾತಾಡೋಕ್ಕೆ ಅಪ್ಪ ಅಮ್ಮನ ಕರೆಸು ಅಂತಂದಾಗ ನಮ್ಮ ಹೀರೋ ಎಸ್ಕೇಪ್ ಆಗಿಬಿಡ್ತಾನೆ. ಎಲ್ಲೋದ, ಯಾಕೆ ಹೋದ್ಮೇಲೆ ಏನೇನೆಲ್ಲ ಟ್ವಿಸ್ಟ್ನ ಫೇಸ್ ಮಾಡಬೇಕಾಯಿತು ಅವನ ಲೈಫಲ್ಲಿ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ನರೇಟಿವ್ ಸ್ಟೈಲ್. ಟಿಪಿಕಲ್ ರೊಮ್ಯಾಂಟಿಕ್ ಸಿನಿಮಾಗಳ ಥರನೇ ಶುರುವಾದರೂ ಕೂಡ ಹೀರೋ ಕ್ಯಾರೆಕ್ಟರ್ ತಗೊಳ್ಳೋ ಡಿಸಿಷನ್ಸಿಂದ ಎಂಟರ್ಟೈನ್ ಮಾಡಿಕೊಂಡು ಸುತ್ತಮುತ್ತ ಆರ್ಗ್ಯಾನಿಕ್ ಆಗಿ ಕ್ಲೀನಾಗಿ ಕಾಮಿಡಿನ ಸರ್ವ್ ಮಾಡ್ಕೊಂಡು ಹೋಗ್ತಾರೆ. ಆವಾಗವಾಗ ರೊಮ್ಯಾಂಟಿಕ್ ಡ್ರಾಮಾ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿ ಬಂದು ಒಂದೊಳ್ಳೆ ಟ್ವಿಸ್ಟ್ ಕೊಟ್ಟು ಸೆಕೆಂಡ್ ಹಾಫಲ್ಲಿ ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡಿ ಅಟ್ ದ ಸೇಮ್ ಟೈಮ್ ಮಜಾ ಕೊಡ್ಕೊಂಡು ಎಮೋಷನಲ್ ಮೂಮೆಂಟ್ಸ್ನ ಕೊಟ್ಟು ನೀಟಾಗಿ ಎಂಡ್ ಮಾಡಿದ್ರು. ಡೈರೆಕ್ಟರ್ ಕೆಲಸ ನನಗಿಲ್ಲಿ ತುಂಬ ಇಷ್ಟ ಆಯಿತು. ಯಾವುದೇ ಬೇಡದೇ ಇರೋ ಎಲಿಮೆಂಟ್ಸ್ ಎಲ್ಲ, ಸುಮ್ಮನೆ ಆ್ಯಕ್ಷನ್ನ ತಂದು ತುರುಕಿಲ್ಲ, ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಹಿಂದೆ ಅವ್ರದ್ದು ನಮ್ಮ ಗಣಿ BCom ಪಾಸ್ ಸಿನಿಮಾ ಕೂಡ ಇಷ್ಟ ಆಗಿತ್ತು ನನಗೆ. ಯಾವುದೇ ಕ್ರಿಂಜ್ ಕಾಣಿಸಲ್ಲ, ಓವರ್ ಅಂತ ಅನ್ಸಲ್ಲ. ಡೈಲಾಗ್ಸಿಂದ ಡ್ರಾಮಾವರೆಗೂ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ನೆಕ್ಸ್ಟ್, ಕಾನ್ವರ್ಸೇಷನ್. ಸಿನಿಮಾದಲ್ಲಿರೋ ಸಂಭಾಷಣೆಯಲ್ಲಿ ಆರ್ಗ್ಯಾನಿಕ್ ಆಗಿ ಕಾಮಿಡಿನ ಟ್ರೈ ಮಾಡಿದ್ದಾರೆ. ಯಾವುದು ಫೋರ್ಸ್ಡ್ ಆಗಿ ನಗು ತೋರಿಸೋದಕ್ಕೆ ಅಥವಾ ಎಮೋಷನಲ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಸಿಂಪಲ್ ಆಗಿಟ್ಟಿದ್ದಾರೆ. ಕ್ಯಾರೆಕ್ಟರ್ಗಳು ಸ್ವಲ್ಪ ಸಿಲ್ಲಿಯಾಗಿ ಚೆನ್ನಾಗಿರೋದ್ರಿಂದ ಅವುಗಳ ಕಾಮಿಡಿ ಕೂಡ ನನಗೆ ಪ್ರಾಪರಾಗಿ ವರ್ಕ್ ಆಯಿತು. ತಂದೆ ಮಗನ ಸುತ್ತ ಇರೋ ಕಾನ್ವರ್ಸೇಷನ್, ಫ್ರೆಂಡ್ಸ್ ಜೊತೆ ಮಾತಾಡೋದು, ಇವೆಲ್ಲ ತುಂಬ ಮಜಾ ಕೊಟ್ಟು ನೋಡುವಾಗ. ನೆಕ್ಸ್ಟ್, ಪೋಯಮ್ ಎಪಿಸೋಡ್. ಅದಂತೂ ಕೆಟ್ಟ ಕಾಮಿಡಿ. ಅದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಕಾಮಿಡಿ ಟ್ರ್ಯಾಕ್ನ ಸಿನಿಮಾದಲ್ಲಿ. ನಗ್ಸೋದಕ್ಕೆ ಕ್ರಿಂಜ್ಗಳನ್ನ ಮಾಡಿಕೊಂಡು ಏನೇನೋ ಡಬಲ್ ಮೀನಿಂಗ್ ಎಲ್ಲ ಬೇಡ. ಸಿಂಪಲ್ ಆಗಿನೂ ಸಿಚುವೇಶನ್ಸ್ನ ಹಿಡ್ಕೊಂಡು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇಡೀ ಸಿನಿಮಾದುದ್ದಕ್ಕೂ ಅದನ್ನು ಕ್ಯಾರಿ ಮಾಡಿದ್ದಾರೆ. ಇಲ್ಲಿ ವರ್ಕ್ ಆಯ್ತು ನನಗೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಎಲ್ರದ್ದು ಇಷ್ಟ ಆಯ್ತು ನನಗೆ. ಅನೀಶ್ ಅವ್ರ ಕ್ಯಾರೆಕ್ಟರ್ಗೆ ಇರೋ ಆ ಗಾಂಚಲಿ, ಆ ಬಂಡ್ಗೆಟ್ಟತನ, ಆ ಆರೋಗ್ಯನ್ಸ್ ಅನ್ನೋದು ಎದ್ದು ಕಾಣಿಸುತ್ತೆ ಸಿನಿಮಾದಲ್ಲಿ. ಏನು ಹಿಂಗೆ ನಡ್ಕೋತಾನಲ್ಲ ಈ ಮನುಷ್ಯ ಅಂತ ಅನಿಸುತ್ತೆ ಕೆಲವೊಂದು ಸೀನ್ಸ್ಗಳಲ್ಲಿ. ಮಿಲನಾ ಅವರು ಡೀಸೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಹೃತಿಕಾ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು, ಅವ್ರಿಗೆ ಸಿಕ್ಕಿರೋ ಪಾತ್ರಕ್ಕೆ ಚೆನ್ನಾಗೇ ಕಾಣಿಸ್ಕೊಂಡಿದ್ದಾರೆ. ಸ್ವಲ್ಪ ಕ್ಯೂಟಾಗಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಿನಿಮಾದ ಥೀಮ್ಗೆ ಪ್ರಾಪರಾಗಿ ಸೂಟ್ ಆಗುತ್ತೆ. ಕಾಮಿಡಿ ಟ್ರ್ಯಾಕಲ್ಲಿ ಅದೊಂಥರ ಹೆಲ್ಪ್ ಮಾಡ್ತಿತ್ತು ಆ ಒಂದು ಕಾಮಿಡಿನ ನಮಗೆ ಫೀಲ್ ಮಾಡಿಸೋದ್ರಲ್ಲಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಇದು ನನ್ನ ಪ್ರಕಾರ ಮಾತ್ರ, ಇದೇ ನಿಮಗೂ ಅನಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಈ ರೆಗ್ಯುಲರ್ ಲವ್ ಸ್ಟೋರಿಗಳಿಗೆ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಲವ್ ಟ್ರ್ಯಾಕ್ಗೆ ನಾನು ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಆ್ಯಂಡ್ ಸಾಂಗ್ಸ್ ಅಗೈನ್ ಇವು ಕೂಡ ನನಗೆ ಹಿಡಿಸಲ್ಲ. ಸಿನಿಮಾದ ಫ್ಲೋನ ಅವು ಹಾಳು ಮಾಡುತ್ತೆ ಅಂತ ಅನಿಸುತ್ತೆ ನನಗೆ. ಟಿಪಿಕಲ್ ಫಾರ್ಮುಲಾ ಥರ ಬರುತ್ತೆ ಇಲ್ಲಿ. ಹೀರೋ ಇಂಟ್ರೊಡಕ್ಷನ್ ಸಾಂಗು, ಪ್ಯಾಥೋ ಸಾಂಗು ಇವೆಲ್ಲ ಇವೆ. ಹಾಗೆಯೇ ಹೀರೋ ಕ್ಯಾರೆಕ್ಟರ್ನ ಎಲ್ಲೋ ಒಂದು ಸ್ವಲ್ಪ ನೀಟಾಗಿ ಎಸ್ಟಾಬ್ಲಿಷ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಕ್ಯಾರೆಕ್ಟರ್ ಒಳಗೆ ಇಳಿಯೋಕ್ಕೆ. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಇದೊಂದು ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್. ಫ್ಯಾಮಿಲಿ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾ ನೋಡುವಾಗ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.